ಸ್ನೇಹಿತರೆ, ಪ್ರತಿಧ್ವನಿಗೆ ಸ್ವಾಗತ. ನೋಡಿ, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 136 ಸೀಟನ್ನ ಏನ್ ತೆಗೆದುಕೊಳ್ತಾರಲ್ಲ, ಅದಕ್ಕೂ ಮುಂಚೆ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಅಥವಾ ಡಿ.ಕೆ. ಶಿವಕುಮಾರ್ ಅವರ ಹಾದಿಯಾಗಿ ಕಾಂಗ್ರೆಸ್ನವರು ಪ್ರಣಾಳಿಕೆನಲ್ಲಿ ಅಥವಾ ಪ್ರತಿ ಬಾರಿ ಅವರು ಮಾಧ್ಯಮದ ಮುಂದೆ ಬಂದಂತ ಸಂದರ್ಭದಲ್ಲಿ, ಕ್ಯಾಮೆರಾ ಮುಂದೆ ಬಂದಂತ ಸಂದರ್ಭದಲ್ಲಿ ಯಾವ ಒಂದು ಆಧಾರದ ಮೇಲೆ ಅಧಿಕಾರ ಹಿಡಿತಾರೆ ಅಂದ್ರೆ, ಈ ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡ್ತೀವಿ, ಈ ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಾಪಾಡ್ತೀವಿ, ರೈತರಿಗೋಸ್ಕರ ಇರುವಂತ ಸರ್ಕಾರ ನಮ್ದು, ಬಡವರಿಗೋಸ್ಕರ ಇರುವಂತ ಸರ್ಕಾರ ಅಂತೇಳಿ ಆಣೆ, ಪ್ರಮಾಣ ವಚ, ಈ ಏನು ಪ್ರಣಾಳಿಕೆ ಎಲ್ಲದರಲ್ಲೂ ಕೂಡ ಒಂದ್ ರೀತಿ ಈ ಏನು ಪುಂಗಿ ಓದಿರ್ತಾರೆ. ಬರೀ ಪುಂಗಿ ಅಷ್ಟೇ ಅಂತ ಹೇಳ್ಬೋದು, ಅಥವಾ ಸುಳ್ಳು ಆಶ್ವಾಸನೆ ಅಂತ ಹೇಳ್ಬೋದು. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ರೈತರ ಮೇಲೆ ಆಣೆ ಪ್ರಮಾಣ ಮಾಡಿ ರೈತರ ಈ ನಾಡ ಹಿತಕ್ಕಾಗಿ ರೈತರಿಗೋಸ್ಕರ ನಾವು ಶ್ರಮಿಸ್ತೀವಿ ಅಂತೇಳಿ ಅಧಿಕಾರ ಹಿಡಿತಾರಲ್ಲ, ಇದೇ ಮುಖ್ಯಮಂತ್ರಿಗಳು ಅಥವಾ ಇದೇ ಕಾಂಗ್ರೆಸ್ ಸರ್ಕಾರ ಅಥವಾ ಇದೇ ಚೆಲುವರಾಯಸ್ವಾಮಿ ಏನು ಇದಾರಲ್ಲ, ಈ ರಾಜ್ಯದ ಕೃಷಿ ಸಚಿವರು, ಇವತ್ತು ಏನಾಗ್ತಾ ಇದೆ, ಇಡೀ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗೊಬ್ಬರಕ್ಕಾಗಿ, ಸಾವಯವ ಗೊಬ್ಬರಕ್ಕಾಗಿ ರೈತರು ರಸ್ತೆನಲ್ಲಿ ನಿಂತ್ಕೊಂಡು ಬೇಡುವಂತಹ ಸ್ಥಿತಿಗೆ ಬಂದಿರುವಂತದ್ದು ನಿಜಕ್ಕೂ ಒಂದ್ ರೀತಿ ದುರಾದೃಷ್ಟಕರ ಸಂಗತಿ ಅಂತ ಹೇಳ್ಬೋದು. ನಾನು ಆಗ್ಲೇ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದು ವಿಜುವಲ್ಸ್ಗಳು ರಾಯಚೂರು, ಕೊಪ್ಪಳ, ವಿಜಯನಗರ, ಮಂಡ್ಯ, ಮೈಸೂರು, ಈ ಯಾವ ಭಾಗದಲ್ಲಾದ್ರೂ ತೆಗೆದುಕೊಳ್ಳಿ, ಪ್ರತಿಯೊಂದು ಭಾಗದಲ್ಲೂ ರಾಜ್ಯದಲ್ಲಿ ರೈತರು ಕೇವಲ ಗೊಬ್ಬರಕ್ಕೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಯೂ ನಿಲ್ತಾರೆ ಅಂದ್ರೆ ನಿಜಕ್ಕೂ ಎಂತಹ ವಿಪರ್ಯಾಸ ಅಂತ ನೀವೇ ಊಹಿಸಿ. ಕೃಷಿ ಸಚಿವರಿಗೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರಿಗೆ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇದೀಗ ಅವರ ವಿರುದ್ಧ ಸಿಟ್ಟಾಗಿದ್ದಾರೆ. ರೈತರಿಗೆ ಬೇಕಾಗಿರುವಂತಹ ಗೊಬ್ಬರವನ್ನು ಒದಗಿಸೋದಕ್ಕೆ ಆಗಿಲ್ವಾ ಅಂತೇಳಿ ಇವ್ರ ಮೇಲೆ ಕೃಷಿ ಸಚಿವರ ಮೇಲೆ ಸಿದ್ದರಾಮಯ್ಯನವರು ಇದೀಗ ಸಿಟ್ಟಾಗಿರುವಂಥದ್ದು. ಮುಂಗಾರು ಮಳೆ ಶುರುವಾಗಿ ಎಷ್ಟು ದಿನ ಆಯ್ತು ಸ್ವಾಮಿ? ಈ ಬಾರಿ ನೀವು ಗಮನಿಸಿ ನೋಡಿ, ಅವಧಿಗೂ ಮುನ್ನವೇ ರಾಜ್ಯದಲ್ಲಿ ಮುಂಗಾರು ಮಳೆ ಕಾಲಿಡ್ತು. ಒಂದು ರೀತಿ ಈ ಬಿತ್ತನೆಗೆ ಅವಧಿಗೆ ಮುನ್ನವೇ ರೈತರು ಬಿತ್ತನೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಇಲಾಖೆ ಏನ್ ಮಾಡ್ತಾ ಇದ್ರು? ಇದು ರೈತ ನಾಯಕರ ಪ್ರಶ್ನೆ. ಇಲಾಖೆ ಏನ್ ಮಾಡ್ತಾ ಇದ್ರು? ಈ ಬಾರಿ ಬಿತ್ತನೆ ಕೂಡ ಹೆಚ್ಚಾಗ್ತಾ ಇರುವಂತ ಕಾರಣ ಏನಂದ್ರೆ, ಮುಂಗಾರು ಮಳೆ ಅವಧಿಗೆ ಮುನ್ನವೇ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವ ಕಾರಣ ರೈತರು ಉತ್ಸಾಹದಿಂದ ಬೆಳೆಗೆ ಅಂದ್ರೆ ಒಂದ್ ರೀತಿ ರೈತ ಚಟುವಟಿಕೆಗಳಲ್ಲಿ ಮುಂಚಿತವಾಗಿ ಒಂದ್ ರೀತಿ ತುಂಬಾ ಚುರುಕಾಗಿ ಮಾಡ್ತಾ ಇರುವಂತದ್ದು. ಅಂದ್ರೆ ಮುಂಗಾರು ಮಳೆ ಯಾವಾಗ ಇದು ಅವಧಿಗೆ ಮುನ್ನವೇ ಬಂದಂತ ಸಂದರ್ಭದಲ್ಲಿ ರೈತರು ಬಿತ್ತನೆಯನ್ನ ಮುಂಚಿತವಾಗಿ ಶುರು ಮಾಡ್ಕೊಂಡಿದ್ರು. ಇಡೀ ರಾಜ್ಯಾದ್ಯಂತ ರೈತರಿಗೆ ಗೊಬ್ಬರದ ಹಾಹಾಕಾರ ಶುರುವಾಯಿತು. ರಾಜಕೀಯದ ಜಂಜಾಟದ ನಡುವೆ ನೋಡಿ, ರಾಜಕಾರಣಿಗಳು ರೈತರ ಹಿತಾಸಕ್ತಿ, ರಾಜ್ಯದ ಹಿತಾಸಕ್ತಿಯನ್ನೇ ಎಲ್ಲೋ ಒಂದ್ ಕಡೆ ಮರ್ತು ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ಪರಿಸ್ಥಿತಿಯೇ ಕಾರಣ. ನೀವು ಗಮನಿಸಿ ನೋಡಿ, ರೈತರುಗಳು ಕ್ಯೂ ನಿಂತ್ಕೊಂಡಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ. ಎಂತ ವಿಪರ್ಯಾಸ ನೋಡಿ. ಮುಂಗಾರು ಮಳೆ ಬಗ್ಗೆ, ಮುಂಗಾರು ಸಿದ್ಧತೆ ಬಗ್ಗೆ ಅಧಿಕಾರಿಗಳ ಜೊತೆ ಎಷ್ಟು ಬಾರಿ ಮಾನ್ಯ ಸಚಿವರು ಸಭೆ ನಡೆಸಿದ್ದಾರೆ, ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅವರೇ ಅರ್ಥ ಮಾಡ್ಕೊಬೇಕು ನೋಡಿ. ದಾಸ್ತಾನು ಖಚಿತಪಡಿಸ್ಕೊಳ್ಳೋದು ಯಾರ ಜವಾಬ್ದಾರಿ? ಇದೆಯಾ ಇಲ್ವಾ? ಏನು ಗೊಬ್ಬರಗಳು ಸ್ಟಾಕ್ ಇದೆಯಾ ಇಲ್ವಾ? ರೈತರು ಈ ಬಾರಿ ಮುಂಗಾರು ಮಳೆ ಅವಧಿಗೆ ಮುನ್ನವೇ ಬಂದಿರುವಂಥದ್ದು, ರೈತರು ಈಗಾಗಲೇ ಚುರುಕುಗೊಳಿಸಿರುವಂಥದ್ದು, ಬಿತ್ತನೆಯನ್ನ ಆರಂಭ ಮಾಡಿರುವಂಥದ್ದು, ಗೊಬ್ಬರದ ಸಮಸ್ಯೆ ಬರುತ್ತೆ. ಇದೆಲ್ಲ ಯಾರ ಜವಾಬ್ದಾರಿ ಸ್ವಾಮಿ? ಕೃಷಿ ಸಚಿವರ ಜವಾಬ್ದಾರಿ. ಕೊರತೆ ಆಹಾರವಿದ್ದ ಮೇಲೆ ಸಾವಯವ ಕೃಷಿಯ ನೆಪ ಹೇಳೋದಾ? ದಿನಕ್ಕೊಂದು ನೆಪ, ಈಗ ಕ್ಷಣಕ್ಕೊಂದು ನೆಪ ಗೃಹ ಸಚಿವರದು. ಸಾವಯವ ಸಮಜಾಯಿಸಿ ಕೊಡೋ ದಕ್ಷತೆ ಬಗ್ಗೆ ನಿಮಗೆ ಹೆಮ್ಮೆ ಇದೆಯಾ? ಸುಮ್ಮನೆ ಸಮಜಾಯಿಸಿ ಕೊಡ್ತಾ ಇರುವಂಥದ್ದು. ದಾಸ್ತಾನು ಈ ಬಾರಿ ಮುಂಚಿತವಾಗಿ ಅಂದ್ರೆ ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಸಚಿವರು ಕೊಡ್ತಾ ಇರುವಂತ ಹೇಳಿಕೆಗಳು, ಸ್ಟಾಕ್ ಇಟ್ಕೊಳ್ಳೋದಕ್ಕೋಸ್ಕರ ರೈತರು ಈ ರೀತಿ ಅವಧಿಗೂ ಮುನ್ನವೇ ಬಂದಿರುವಂತಹ ಕಾರಣದಿಂದಾಗಿ ರೈತರು ತಮ್ಮ ಬಳಿ ಗೊಬ್ಬರವನ್ನು ಸ್ಟಾಕ್ ಇಟ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಕ್ಯೂ ಜಾಸ್ತಿ ಆಗಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಿ ಗೊಬ್ಬರ ಕಡಿಮೆ ಆಗ್ಬಿಡುತ್ತೆ, ಹಂಗಾಗಿ ಆ ಒಂದು ಭಯದಿಂದ ರೈತರು ಈ ರೀತಿ ಮುಂಚಿತವಾಗಿ ಗೊಬ್ಬರಗಳನ್ನ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ನಿಂತಿದ್ದಾರೆ ಅಂತೇಳಿ ಸಚಿವರು ಹೇಳ್ತಾರೆ. ಆ ರೀತಿ ರೈತರ ಬಗ್ಗೆ ಹೇಳುವ ಬದಲು ನೀವೇ ಸ್ಟಾಕ್ ಮಾಡ್ಕೊಬೋದಾಗಿತ್ತಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ರಾಜಕೀಯ ಜಂಜಾಟದ ನಡುವೆ ಪಾಪ ಕೃಷಿ ಸಚಿವರು ಮರ್ತೋದ್ರು ಅಂತ ಅನ್ಸುತ್ತೆ. ಆಗಸ್ಟ್ ನೆಪ ಹೇಳೋದು ನಿಮಗೆ ಕ್ಯಾಲೆಂಡರ್ ಅರಿವಿಲ್ವಾ? ಅಂದ್ರೆ ನೋಡಿ, ರಾಜಕೀಯದಲ್ಲಿ ಏನೆಲ್ಲ ಬ್ಯುಸಿ ಆಗಿರ್ತೀರಿ, ಎಷ್ಟೆಲ್ಲ ಮುತುವರ್ಜಿ ವಹಿಸ್ತೀರಿ ನಿಮ್ಮ ಸೀಟ್ ಉಳಿಸ್ಕೊಡೋದಕ್ಕೆ, ಸರ್ಕಾರ ಉಳಿಸ್ಕೊಡೋದಕ್ಕೆ. ಅದೇ ರೈತರನ್ನ ಉಳಿಸ್ಕೊಡೋದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ. ಈ ರಾಜ್ಯದ ಸ್ಥಿತಿ ಅಂತ ಅನ್ಸುತ್ತೆ, ಚುನಾಯಿತರ ಸ್ಥಿತಿ ಇದು.
ರೈತರ ಪರಿಸ್ಥಿತಿ ಅಂದ್ರೆ ನಾವು ಯಾರನ್ನ ಕರೆಕ್ಟಾಗಿ ವೋಟ್ ಮಾಡ್ತೀವೋ, ಮತ ಮಾಡ್ತೀವಲ್ಲ, ಯಾರಿಗೆ ನಾವು ಮತ ನೀಡ್ತೀವಲ್ಲ ಅವರನ್ನ ಕರೆಕ್ಟಾಗಿ ನಾವು ಚುನಾಯಿಸಿದ್ರೆ ಇಂಥ ಪರಿಸ್ಥಿತಿಗಳು ರೈತರಿಗೆ ಬರೋದಿಲ್ಲ. ಕಾಂಗ್ರೆಸ್ ಆಗಿರಲಿ, ಬಿಜೆಪಿ ಆಗಿರಲಿ, JDS ಆಗಿರಲಿ. ಮುಂದಿನ ದಿನಗಳಲ್ಲಾದರೂ ರೈತರು, ಮತದಾರರು, ನಾಡಿನ ಜನತೆ ಎಚ್ಚೆತ್ತು ಮತದಾನ ಮಾಡಬೇಕು. ಏನು ಕೊಡ್ತಾರೆ ಗೊತ್ತಾ ಗೃಹ ಸಚಿವರು? ಸ್ವಾಮಿ, ಯಾಕೆ ಸ್ವಾಮಿ ನೀವು ಗೊಬ್ಬರವನ್ನು ಸ್ಟಾಕ್ ಇಟ್ಕೊಂಡಿಲ್ಲ? ಯಾಕೆ ರೈತರು ಈ ರೀತಿ ಬೀದಿಗಿಳಿದು ಕ್ಯೂ ನಿಂತ್ಕೊಂಡು ಗೊಬ್ಬರಕ್ಕೆ ಯಾಕೆ ಅಂಗ್ಲಾಚಿ ಬೇಡ್ಕೊಳ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಮಾನ್ಯ ಸಚಿವರು ಉತ್ತರ ಕೊಡ್ತಾರೆ. ಇರಾನ್ನ ಫ್ಲೈಟ್ನಿಂದ ಇಂಪೋರ್ಟ್ ಆಗಿಲ್ವಂತೆ ಗೊಬ್ಬರ. ಮುಂಚಿತವಾಗಿ ತರಿಸ್ಕೊಬೋದಾಗಿತ್ತಲ್ಲ ಗೊಬ್ಬರ. ಇನ್ನೊಂದು ಮುಂದುವರೆದು ಹೇಳ್ತಾರೆ, ಇರಾನ್ನಿಂದ ಇಂಪೋರ್ಟ್ ಆಗಿಲ್ಲ ಗೊಬ್ಬರ ಅಂತ ಒಂದ್ ಕಡೆ ಹೇಳಿದ್ರೆ, ಮಗದೊಂದು ಕಡೆ ಗೊಬ್ಬರದ ಸಮಸ್ಯೆನೇ ಇಲ್ಲ, ಸುಮ್ಮನೆ ಗೊಬ್ಬರ ಖಾಲಿ ಆಗ್ಬಿಡುತ್ತೆ ಅಂತೇಳಿ ರೈತರು ಈ ರೀತಿ ಕ್ಯೂ ನಿಂತ್ಕೊಂಡಿದ್ದಾರೆ. ಗೊಬ್ಬರದ ಸಮಸ್ಯೆ ಇಲ್ಲ ಅಂತೇಳಿ ಸಬೂಬ್ ಕೊಡ್ತಾರೆ. ಸಬೂಬ್ ಕೊಡೋ ಬದಲು ತಮ್ಮ ಇಲಾಖೆಯ ಅಧಿಕಾರಿಗಳನ್ನ ಕರೆದು ಮುಂಚಿತವಾಗಿ ಮುಂಗಾರು ಮಳೆ ಬಂದ ಕಾರಣ ರೈತರು ಉತ್ಸಾಹದಿಂದ ಬಿತ್ತನೆಗೆ ಶುರು ಮಾಡ್ತಾರೆ. ಬಿತ್ತನೆ ಮುಂಚಿತವಾಗಿ ಶುರು ಮಾಡ್ತಾರೆ. ಗೊಬ್ಬರ ಸ್ಟಾಕ್ ಮಾಡಿಕೊಬೇಕು ಅನ್ನುವಂತ ಒಂದು ಅಧಿಕಾರದ ಅನುಭವ ಕೂಡ ಇಲ್ವಾ ಇವರಿಗೆ? ಕೃಷಿ ಸಚಿವರಿಗೆ ಗೊತ್ತಿಲ್ಲ. ಅಧಿಕಾರಿಗಳಿಗೂ ಇದರ ವಿವೇಚನೆ ಇಲ್ಲ. ಒಟ್ಟಾರೆ ಈ ರಾಜ್ಯದ ರೈತರ ಬಗ್ಗೆ, ಈ ರಾಜ್ಯದ ಬಗ್ಗೆ ಯಾರೊಬ್ರಿಗೂ ಕೂಡ ಕಾಳಜಿ ಇಲ್ಲ. ರಾಜಕೀಯದಲ್ಲಿ ಬದಲಾವಣೆ, CM ಬದಲಾವಣೆ, ಆ ಬದಲಾವಣೆ, ಈ ಬದಲಾವಣೆ, ಸಚಿವರ ಖಾತೆ ಬದಲಾವಣೆ, ಆ MLAಗೆ ಇಷ್ಟು ಫಂಡ್ ಸಿಕ್ಕಿಲ್ಲ, ಈ MLAಗೆ ಇಷ್ಟು ಫಂಡ್ ಸಿಕ್ಕಿಲ್ಲ, ಇದೇ ಇದ್ರಲ್ಲೇ ರಾಜಕೀಯವನ್ನ ಕಳ್ಕೊಂಡ್ ಬಂದ್ಬಿಟ್ರೆ ಹೊರತು ಈ ರಾಜ್ಯದ ಜನತೆಯ, ರೈತರ ಹಿತಾಸಕ್ತಿಯ ಬಗ್ಗೆ ಈ ಸರ್ಕಾರ ಕಾಳಜಿನೇ ವಹಿಸ್ತಾ ಇಲ್ಲ ಎನ್ನುವುದಕ್ಕೆ ನಾವ್ ಹೇಳೋದಲ್ಲ, ತಾಜಾ ನಿದರ್ಶನವನ್ನ ತಾವೇ ಈಗ ನೋಡ್ತಾ ಇದ್ದೀರಿ. ಬೀದಿಗಳಲ್ಲಿ ನಿಂತು ರೈತರು ಪ್ರೊಟೆಸ್ಟ್ ಮಾಡಬೇಕು, ಕೇಳ್ಕೊಬೇಕು, ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಯೂನಲ್ಲಿ ನಿಲ್ಬೇಕು ಗೊಬ್ಬರಕ್ಕೋಸ್ಕರ. ಎಂತಹ ಪರಿಸ್ಥಿತಿ! ಕೇವಲ ಗೊಬ್ಬರಕ್ಕೋಸ್ಕರ ಈ ರೈತರ ಮೇಲೆ, ಈ ರಾಜ್ಯದ ಜನತೆಯ ಮೇಲೆ ಆಣೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿನ ಇದು. CM ಸಿದ್ದರಾಮಯ್ಯನವರು ಇಂಥವನ್ನೆಲ್ಲ ಕಡಾಖಂಡಿತವಾಗಿ ಖಂಡಿಸ್ತಾರೆ. ಯಾಕಂದ್ರೆ ಅವರು ರೈತ ಪರ, ಅಹಿಂದ ಪರ ನಾಯಕರು ಅಂತೇಳಿ ಮೊದಲಿಂದಲೂ ಕೂಡ ಗುರುತಿಸ್ಕೊಂಡಿರುವಂಥದ್ದು. ಇಂಥದಕ್ಕೆ CM ಸಿದ್ದರಾಮಯ್ಯನವರು ಅವಕಾಶವೇ ಕೊಡೋದಿಲ್ಲ. ಬಟ್ ಇದು ಜವಾಬ್ದಾರಿ ಯಾರದು? ಸಚಿವರದು, ಕೃಷಿ ಸಚಿವರು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು. ದುರಂತ, ರೈತರು ಬೀದಿನಲ್ಲಿ ನಿಂತ್ಕೊಂಡು ಗೊಬ್ಬರಕ್ಕೋಸ್ಕರ ಅಂಗ್ಲಾಚಿ ಬೇಡ್ಕೊಳ್ತಾ ಇರುವಂಥದ್ದು ಒಂದು ರೀತಿ ದುರಂತ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. CM ಸಿದ್ದರಾಮಯ್ಯನವರು ಇನ್ನಾದ್ರೂ ಎಚ್ಚೆತ್ಕೊಳ್ತಾರ? ಕೃಷಿ ಸಚಿವರಿಗೆ ಎಚ್ಚರಿಕೆಯನ್ನ ನೀಡಿ, ಒಂದಷ್ಟು ಸಲಹೆ ನೀಡಿ ರೈತರ ಸಮಸ್ಯೆ, ಗೊಬ್ಬರದ ಸಮಸ್ಯೆಯನ್ನ ಬಗೆಹರಿಸ್ತಾರ? ಕಾದ್ ನೋಡಬೇಕು. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.